ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ಪಲ್ಯ ಕೇಳ್ತಾರೆ, ಹೇಗೆ ಮಾಡಿದ್ರಿ ಇಷ್ಟು ಚೆನ್ನಾಗಿ ಅಂತ. ತಿನ್ನಲ್ಲ ಅನ್ನೋರು ಕೂಡ ಒಂದು ರೊಟ್ಟಿ ಅಲ್ಲ 4 ರೊಟ್ಟಿ ತಿಂತಾರೆ ಈ ಪಲ್ಯದಾಗ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ 3 ಹಾಗಲಕಾಯಿನ ತೊಗೊಂಡು ಸ್ವಲ್ಪ ಲೈಟಾಗಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಲ್ತಿರೋದ್ರಿಂದ ಸಿಪ್ಪೆ ತೆಗೆದಿದ್ದೀನಿ. ನೀವು ಎಳೆದು ತೊಗೊಂಡ್ರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲರಿ. ಹಾಗಾಗಿ ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿ, ನಾನು ಉಪ್ಪು ನೀರಲ್ಲಿ ನೆನೆಸಿಲ್ಲ ಮತ್ತು ತೊಳ್ಕೊಂಡಿಲ್ಲ, ವಾಶ್ ಮಾಡಿ ಜಸ್ಟ್ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಎಳೆದು ತೊಗೊಂಡ್ರೆ ಅದನ್ನು ಕೂಡ ಈ ಸಿಪ್ಪೆ ತೆಗೆಯೋ ಅವಶ್ಯಕತೆನೇ ಇಲ್ಲ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ದಪ್ಪ ಇರೋ ಪಾತ್ರೆನ ಬಳಸಿ, ಕಡಾಯಿ ಆಗಿರ್ಬೋದು, ಬೊಗಣಿ ಆಗಿರ್ಬೋದು, ಅದರ ತಳನ ದಪ್ಪ ಆಗಿರೋದನ್ನು ತೊಗೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನೀವು ಖಾರ ಬೇಡ ಅಂದ್ರೂ ಕೂಡ ಹಾಗೆ ಸಪ್ಪೆ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಬೇಕು. ಈರುಳ್ಳಿ ಅಲ್ಲಿ ತನಕ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೇನ್ ಏನಪ್ಪ ಅಂದರೆ ಈ ಈರುಳ್ಳಿ ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ಕೊಂಡ್ತೀನಿ. ಈ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಆ ಈರುಳ್ಳಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಹನಿ ನೀರನ್ನು ಹಾಕಂಗಿಲ್ಲ, ಹಾಗೆ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋದ್ರಿಂದ ಹಾಗಲಕಾಯಿ ಪಲ್ಯ ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಕೊನೆಯದಾಗಿ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಅದು ಯಾವುದಂತ ನಾನು ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ನೋಡಿ, ನಾನು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೆ. ಇವಾಗ ನೋಡಿ, ಜಾಸ್ತಿ ಹಾಗಲಕಾಯಿ ಕಾಣ್ತಿದ್ವು. ಇವಾಗ ನೋಡಿ, ಎಲ್ಲ ಬತ್ತಿ ಎಷ್ಟು ಕಾಣ್ತಿದೆ, ಸ್ವಲ್ಪ ಆಗಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಕಲಿಸ್ಕೊಂಡು 10 ನಿಮಿಷ ಇದೇ ರೀತಿ ಕೈ ಬಿಡದ ಹಾಗೆ ಕಲಿಸ್ಕೋಬೇಕು ರೀ, ಯಾಕಂದರೆ ತಳ ಹಿಡಿದು ಹೋಗುತ್ತೆ. ಹಾಗಾಗಿ ಇವಾಗ ನೋಡಿ, ಈಗ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಹಾಗಲಕಾಯಿ. ಇನ್ನೊಂದು ಸ್ವಲ್ಪ 10 ನಿಮಿಷ ಇದೇ ರೀತಿ ನಾವು ಕೈ ಆಡಿಸ್ತಾ ಕಲಿಸ್ಕೋತಾ ಹೋದರೆ ಹಾಗಲಕಾಯಿ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಎಲ್ಲ ಬತ್ತಿ ಚೆನ್ನಾಗಿ ಆಗಿದೆ. ಇವಾಗ ನಾನು ಅರ್ಧ ಸ್ಪೂನ್ ಅರಿಶಿಣ ಪುಡಿನ ಹಾಕ್ಕೊಂಡು, ಇವಾಗ ನೋಡಿ, ನಾನು ಮೇನ್ ಇಂಗ್ರೀಡಿಯೆಂಟ್ ಅಂತಂದು ಹೇಳಿದ್ನಲ್ಲ, ಇದೆ ನೋಡಿರಿ. ನಾನು ಕೊತ್ತಂಬರಿ ಬೀಜದ ಪುಡಿನ ಇಲ್ಲಿ ತೊಗೊಂಡು ಹಾಕತ್ತಾ ಇದ್ದೀನಿ. ನೀವು ಬೇರೆ ರೆಡಿಮೇಡ್ ತೊಗೊಂಡು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಮನೆಯಲ್ಲೇ ಕೊತ್ತಂಬರಿ ಬೀಜನ ಹುರಿದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ಅಷ್ಟು ರುಚಿಯಾಗಿರುತ್ತೆ ರೀ. ಇದಕ್ಕೆ ಬೇರೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಹುಣಸೆ ರಸ ಹಾಕೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಇದು ಒಂದು ಇಂಗ್ರೀಡಿಯೆಂಟ್ ಸಾಕು ಈ ಪಲ್ಯಕ್ಕೆ ಅಷ್ಟು ರುಚಿ ಕೊಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಅಷ್ಟು ಕಹಿ ಅಂಶ 99% ಇರಲ್ರಿ. ಆ ಈರುಳ್ಳಿಯಲ್ಲಿರೋ ಸಿಹಿ ಅಂಶನೇ ಇದು ಹಾಗಲಕಾಯಿ ಪಲ್ಯಕ್ಕೆ ಅಷ್ಟು ರುಚಿ ಕೊಡುತ್ತೆ. ಹಾಗಾಗಿ ನೀವು ಎಷ್ಟು ಬೇಕಾದರೂ ಈರುಳ್ಳಿನ ಹಾಕ್ಕೋಬೋದು. ನಾನಿಲ್ಲಿ ಒಂದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಹಾಗಲಕಾಯಿ ಪಲ್ಯನ ಕಹಿ ಇಲ್ಲದಾಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಈ ಹಾಗಲಕಾಯಿ ಪಲ್ಯ ಇಷ್ಟ ಆದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.